ಕೊನೆಗೆ ಆರೂರ್ ಜಗದೀಶ್ವರ್ ಬರೋದು, ಏನ್ ಮೇಡಮ್ ನೀವ್ ಹಾಳಾಗೋದಲ್ದೆ ಎಲ್ರನ್ನೂ ಹಾಳು ಮಾಡ್ತಿದ್ದೀರಾ ಕೃಷ್ಣ ಅಂತ ಬೈಯೋರು. ಅವ್ರು ಯಾರು ಅಲ್ಲ, ಕ್ರೇಜಿ ಸ್ಟಾರ್ ರವಿಚಂದ್ರ. ನಾನು ಅವ್ರನ್ನ ಅಪ್ಪ ಅಂತಾನೆ ಕರೀತಿದ್ದೆ, ಇವತ್ತಿಗೂ ಕೂಡ ಅಪ್ಪ ಅಂತಾನೆ ಕರೆಯೋದು. ಅವರು ನನ್ನನ್ನು ಮಗಳ ರೀತಿನೇ ನೋಡಿರೋದು ಇವತ್ತಿನ ನನಗೂ ಕೂಡ. ಸಿನಿಮಾನ ಎಷ್ಟು ಕಲಿತೆ ರವಿಚಂದ್ರನ್ ಅವ್ರ ಜೊತೆ ಇದ್ದು ಅನ್ನೋಕ್ಕಿಂತ ಹೆಚ್ಚಾಗಿ ಬದುಕನ್ನ ಎಷ್ಟು ಕಲಿತೆ ಅವರಿಂದ ಕಲ್ತಿದ್ದೀನಿ. ಕ್ರೇಜಿ ಸ್ಟಾರ್ ಅಂದರೆ ಒಂದು ನಮ್ಮೆಲ್ಲರ ತಲೆಯಲ್ಲೂ ಒಂದು ಒಂದು ಐಡಿಯಾ ಇದೆ, ರೊಮ್ಯಾಂಟಿಕ್ ಹೀರೋ, ರೊಮ್ಯಾನ್ಸು, ಲವ್, ಮೋಜು, ಮಸ್ತ್. ಬಟ್ ಈ ರೀತಿ ಹಿ ಹೆಲ್ಪ್ ಮೀ ಟು ಪುಷ್ ಮೈ ಲಿಮಿಟ್ಸ್. ಒಂದು ಕ್ರೇಜ್ ಅಂತಂದ್ರಲ್ಲ, ಒಂದು ಕ್ರೇಜಿ ಸಿಚುವೇಶನ್ ಹೇಳ್ಬಿಡ್ತೀನಿ. ಐ ಡೋಂಟ್ ನೋ ಇಫ್ ಇಟ್ ಇಸ್ ಅ ರಿಲೇಟೆಡ್ ಆನ್ಸರ್. ಆದರೂ ನನಗೆ ಹೆಂಗಂದರೆ ಅವರು 8:15 ಅಷ್ಟೊತ್ತಿಗೆ ನಾನು ರೆಡಿ ಆದ್ಮೇಲೆ ಮನೆ ಬಾಗಿಲು ಟಕ್ 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 ಅಂತ ಓಪನ್ ಮಾಡಿದ್ರು ರವಿಚಂದ್ರನ್. ರವಿ ಸರ್ಗೆ ಕಾಫಿ ಅನ್ನೋದು ತೊಗೊಂಡ್ರು, ಕುಡಿದ್ರು. ಜನ್ಮದಲ್ಲಿ ನೀನು ಯಾರಿಗೂ ಕಾಫಿ ಮಾಡ್ಕೊಳ್ಬೇಡ ಅಂತ ಇಟ್ಬಿಟ್ಟು ಹೋದ್ರು. ಮಂಜಿನ ಹನಿರೇನೆ ಸುಮಾರು ಒಂದಿಷ್ಟು ಫೋಲ್ಡರ್ಸ್ ಇದೆ. ಒಂದೊಂದು ಸೀನ್ ಸೈಡಲ್ಲಿ ಒಂದು ಮಾಡ್ತೀವಿ. ಅಲ್ಲಿಗೂ ಏನ್ ತರಲೆ ಮಾಡ್ತಿದ್ವಿ ನಾವು ಅಂದ್ರೆ, ಅಲ್ಲಿವರೆಗೂ ಶೂಟಿಂಗ್ ಮಾಡ್ತಿದ್ವಾ, ಅಲ್ಲಿಗೆ ನಮ್ ಕಿತಾಪತಿ ಮುಗಿತಿರ್ಲಿಲ್ಲ. ಅಲ್ಲಿಂದ ಮಲ್ಪೆ ಬೀಚಿಗೆ ಹೋಗೋ, ಇಲ್ಲಾಂದ್ರೆ ಎಲ್ಲಾದ್ರೂ ಯಕ್ಷಗಾನ ನಡೀತಿದ್ರೆ ಅಲ್ಲಿ ಹೋಗಿ ಕುತ್ಕೊಂಡು ಇಡೀ ರಾತ್ರಿ ನೋಡೋ. ಓಕೆ, ಇಲ್ಲಿ ಇವಾಗ ಒಂದು ಹೊಸದೊಂದು ಹೋಟ್ಲ್ ಆಗಿದೆ ಅಂತ ಎಲ್ಲಿ ಹೋಗೋಣ, ಇಲ್ಲಿ ಲತಾ ಹೋಟ್ಲ್ ಹೋಗೋಣ, ಅಲ್ಲಿ ಅನ್ನಪೂರ್ಣ ಮೆಸ್ಸಿಗೆ ಹೋಗೋಣ. ಇದೇ ರೀತಿ ಕಿತಾಪತಿಗಳು ನಮ್ದು. ಹೀಗಾಗಿ ನಾವು ಒಂದು ಅಲ್ಲಿದ್ದಾಗ ಒಬ್ಬರಿಗೊಬ್ಬರೇ ಆಸರೆ, ಯಾಕಂದ್ರೆ ಊರ್ ಬಿಟ್ಟು ಊರ್ ಹೋಗಿದ್ರಿಂದ. ಇಲ್ಲ, ಅದ್ರ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ. ಇದಾದ್ಮೇಲೆ ಅಂದ್ರೆ ಬಿಗಿನಿಂಗ್ ಅಲ್ಲಿ ನಾವು ಒಂದಷ್ಟು ಏನಲ್ಲಿ ಒಡನಾಟ ಇತ್ತು. ಎಷ್ಟೋ ಸತಿ ಏನಾಗ್ತಿತ್ತು ಅಂತಂದ್ರೆ, ಮೇಡಮ್ ಅವರು ಕಾರ್ ತರ್ತಾ ಇದ್ರು. ನಮ್ಮ ಹತ್ರ ಅವಾಗ ಇನ್ನೂ ಕಾರ್ ಇರ್ಲಿಲ್ಲ, ಅಂದ್ರೆ ಕಾರ್ ಇದ್ರು ತರ ಶಕ್ತಿ ಇರ್ಲಿಲ್ಲ, ಅದು ಬೇರೆ. ಮೇಡಮ್ ನಿಮ್ ಕಾರು ಬೇಕು ಒಂಚೂರು, ತಗೊಂಡೋಗಿ ಪಚ್ಚಲ್ಲಿ ಬ್ಯಾಗಲ್ಲಿ ಬೇಕಿ ಅಂತನೋರು. ನಾವು ತಗೊಳ್ತಿದ್ವಿ, ಹೋಗ್ತಾ ಇದ್ವಿ, ಎಲ್ಲ ಊಟ ಮಾಡ್ಕೊಂಡು ಬರ್ತಾ ಇದ್ವಿ, ಏನೋ ತರ್ತಾ ಇದ್ವಿ, ಈ ತರ. ಅಂದ್ರೆ ಅದೊಂದು ಜರ್ನಿ, ವಿಚಿತ್ರವಾದ ಅನುಭವ. ಮತ್ತೆ ಈಗಲೂ ಸಹ ಆ ಥರದ್ದೊಂದು ನಮಗೆ ಜರ್ನಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ಸಲ 1ನೇ ತಾರೀಕಿಂದ 13ನೇ ತಾರೀಕು ತನಕ ಅಥವಾ 15ನೇ ತಾರೀಕು ತನಕ ನಮ್ಗೆ ಶೂಟಿಂಗ್ ಇರ್ತಾ ಇತ್ತು. ಹೋಗ್ತಾ ಇದ್ವಿ. ಹೋದ್ರೆ ಮೇಡಮ್ ಅವರು ಆಬ್ವಿಯಸ್ಲಿ ಅವ್ರ ಕಾರಲ್ಲಿ ಬರ್ತಾ ಇದ್ರು, ಇಲ್ಲ ಭುವನ್ ಅವ್ನ ಕಾರಲ್ಲಿ ಬರ್ತಾ ಇದ್ದ. ಇವ್ರ ಕಾರು ಮರ್ತು ಬಿಡ್ತಿದ್ರು, ಅವ್ನ ಕಾರ್ ಮರ್ತು ಬಿಡ್ತಿದ್ದ. ಇನ್ಯಾರೋ ಕಾರ್ ತಂದ್ರೆ ಅವರು ಮರ್ತು ಬಿಡ್ತಿದ್ರು. ಒಟ್ಟು ಯಾರ್ದೋ ಒಂದು ಕಾರ್ ಸಿಗುತ್ತೆ, ಹೋಗು ಇದು ಮಾಡು. ಆ ಒಂದು ಜರ್ನಿ ಇದೆಯಲ್ಲ, ಆ ಥರದ್ದು ಸೀರಿಯಲ್ ಎಕ್ಸ್ಪೀರಿಯನ್ಸ್ ಮತ್ತೆ ನಮಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಇನ್ನೊಂದು ಹೇಳ್ಬಿಡ್ತೀನಿ, ಊನು ಆಡ್ತಾ ಇದ್ದಿದ್ದು. ಅಯ್ಯೋ, ಎಷ್ಟರ ಮಟ್ಟಿಗೆ ಅಂದ್ರೆ ಕೆಲವು ಸರಿ ಕ್ಯಾಮ್ರಾಮನ್ ಅವರು ಕುತ್ಕೊಂಡು, ಇಬ್ರು ಕ್ಯಾಮ್ರಾಮನ್ ಇರ್ತಿದ್ರು, ಎಲ್ರು ಕುತ್ಕೊಂಡು ಊನು ಆಡ್ತಿದ್ವಿ. ಕೊನೆಗೆ ಆರೂರ್ ಜಗದೀಶ್ವರ್ ಬರೋದು, ಏನ್ ಮೇಡಮ್ ನೀವ್ ಹಾಳಾಗೋದಲ್ದೆ ಎಲ್ರನ್ನೂ ಹಾಳು ಮಾಡ್ತಿದ್ದೀರಾ ಕೃಷ್ಣ ಅಂತ ಬೈಯೋರು. ಬಟ್ ಅವ್ರೊಂಥರ ಪ್ರೀತಿಯ ಡೈರೆಕ್ಟರ್, ಅವ್ರ ಬೈಗಳ ಅಂತ ನಮ್ಗೆ ಅನ್ನಿಸ್ತಾ ಇರಲಿಲ್ಲ. ಆದ್ರೂ ಒಂದು ಸಣ್ಣ ಭಯ ಇತ್ತು ಅವ್ರ ಬಗ್ಗೆ. ಅದು ಅವ್ರ ಕೆಲಸ ಅವ್ರಿಗೆ ತಂದುಕೊಟ್ಟಂತಹ ಗೌರವ ಅಂತ ಹೇಳ್ಬೋದು ಅಲ್ವಾ. ಆಸ್ ಅ ಡೈರೆಕ್ಟರ್ ಮಾತ್ರ ಅವರು ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ಆಗಿ ವರ್ಕ್ ವಿತ್ ಅಂತ ಹೇಳ್ಬೋದು. ಹೌದು, ಯಾಕಂದ್ರೆ ಅವ್ರು ಇವತ್ತಿನ ತನಕ ಮಾಡಿರೋ ಯಾವ ಪ್ರಾಜೆಕ್ಟು ಫೇಲ್ ಅನ್ನೋದಿಲ್ಲ. ಬಿಕಾಸ್ ನಾನು ಬಂದ ಹೊಸದರಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದೆ, ಗುಪ್ತಗಾಮಿನಿ ಅಂತ. ಅದು ಒಂದು ಸಣ್ಣ ಪಾತ್ರ, ಒಂದು ವಾರದಲ್ಲಿ ಏನೋ ನಂದು ಎಪಿಸೋಡ್ ಟೆಲಿಕಾಸ್ಟ್ ಆಗಿದ್ದಷ್ಟೇ. ಅದಕ್ಕೆ ಅವರು ಡೈರೆಕ್ಟರ್ ಆಗಿದ್ದರು, ಅವರು ಎಪಿಸೋಡ್ ಡೈರೆಕ್ಟರ್ ಆಗಿದ್ದು. ಅದಾದಮೇಲೆ ಅವರು ಒಂದಷ್ಟು ಅರುಂಧತಿ ಈ ಥರದ್ದೆಲ್ಲ ಸೀರಿಯಲ್ನ ಮಾಡ್ಕೊಂಡು ಬಂದರು. ಅಂಥದ್ರಲ್ಲಿ ನಮಗೆ ಸಿಕ್ಕ ಒಂದು ಆಪರ್ಚುನಿಟಿ ಅಂದರೆ ಶುಭ ವಿವಾಹ. ತುಂಬ ಜನ ಇವತ್ತಿಗೂ, ಎಷ್ಟೋ ಜನ ಕ್ಯಾಮ್ರಾಮನ್ಗಳು, ಅದಕ್ಕೆ ವರ್ಕ್ ಮಾಡಿರೋಂಥ ಕ್ಯಾಮ್ರಾಮನ್ಗಳಲ್ಲಿ ಪಚ್ಚಿ ಅಂತ ಇವತ್ತಿಗೂ ಕರೀತಾರೆ. ಇವತ್ತು ನನ್ನ ಹೆಸರು ಯಾರು ಇವತ್ತಿಗೂ ಕೂಡ. ನಾನು ರಾಧಿಕಾ ಸೀರಿಯಲ್ ಮಾಡಿದಾಗ ನಮ್ಮ ಕೃಷ್ಣ ಅವರೇ ನಾನು ಕ್ಯಾಮ್ರಾಮನ್, ಅವರು ಅಷ್ಟೇ ಅಶ್ರದ್ಧಾ ಮೇಡಮ್ ಅಂತಾರ ಅವರು, ಅಥವಾ ಶಾಸ್ತ್ರಗಳೇ ಅನ್ನೋ ಕೆಲಸ, ಶ್ರದ್ಧಾ ಮೇಡಮ್ ಅಂತ. ನಂದು ಆಯ್ತು ಶ್ರದ್ಧಾ, ಇಷ್ಟು 8 ವರ್ಷ ಆಯ್ತು ಅನ್ಸುತ್ತೆ, ಸಾಕು ಮಾಡಿ ಅಂದ್ರು ಬಂದ್ಬಿಡುತ್ತೆ ಅವ್ರಿಗೆ. ಅದು ಹಂಗೆ ಬರುತ್ತೆ. ಓಕೆ, ನೀವು ಬಂದ್ರಿ, ಸೀರಿಯಲ್ಗೆ ಬಂದ್ರಿ. ಸೀರಿಯಲ್ ಆದಮೇಲೆ ನಿಮ್ಮ ಈ ಮಧ್ಯ ಒಂದಷ್ಟು ನಿಮ್ಮ ಒಳಗಿನ ಪ್ರತಿಭೆಯನ್ನು ಗುರುತಿಸ್ಕೊಳ್ಳೋಕ್ಕೆ ನಿಮಗೆ ಸಹಾಯ ಆಗಿದ್ದು, ಅದನ್ನು ಹೇಳ್ತೀನಿ. ಅಂದರೆ ನಾನು ಇನ್ನೂ ಸೀರಿಯಲ್ ಇಂಡಸ್ಟ್ರಿಗೆ ಬಂದ ಹೊಸದರಲ್ಲಿ ದಿಬ್ಬಣ ಅಂತ ಒಂದು ಸೀರಿಯಲ್ ಮಾಡಿದ್ದೆ. ಆ ಟೈಮಲ್ಲಿ ನಮ್ಮ ಗುರುಗಳಾದ ಮಂಡ್ಯ ರಮೇಶ್ ಅವರು ಒಂದು ಸಿನಿಮಾ ಮಾಡ್ತಾಯಿದ್ರು. ಅದರಲ್ಲಿ ಒಂದು ಲೆಜೆಂಡ್ 3 ಜನ
ಹೀರೋಗಳು ಹ್ಮ್. ಆ್ಯಕ್ಟ್ ಮಾಡ್ತಾ ಇದ್ರು, ಹೇಳ್ತೀನಿ ಯಾವುದು ಅಂತ. ಹ್ಮ್ ರಾಕ್ಲೈನ್ ಸ್ಟುಡಿಯೋದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಹ್ಮ್ ಫೇಮಸ್ ಹೀರೋಯಿನ್ ಹ್ಮ್ ಹಾಡು ಹಾಕ್ತೀನಿ ನೋಡಿ. ಅವರು ಆ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ರು. ನಾನು ಹೋಗಿ ಹಿಂಗೆ ಕೂತ್ಕೊಂಡಿದ್ದೆ, ನಾನು ನನ್ನ ಫ್ರೆಂಡ್ಸು ಹಿಂಗೆ ಹೋಗಿದ್ವಿ, ಹ್ಮ್. ಕೂತಿದ್ವಿ. ಆ, ನಿನ್ನ ಎಲ್ಲೋ ನೋಡಿದ್ದೀನಿ ಕಣ, ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ ನೀನು ಒಂದು ಸೀರಿಯಲಲ್ಲಿ ನೋಡಿದ್ದೀನಿ ಅಂದರು. ಹ್ಮ್ ಅವ್ರು ಯಾರು ಅಲ್ಲ, ಕ್ರೇಜಿ ಸ್ಟಾರ್ ರವಿಚಂದ್ರನ್. ಹ್ಮ್. ಓಕೆ, ಅಂಥವ್ರು ಒಂದು ಸತಿ ನನಗೆ ನಿನ್ನ ಆ್ಯಕ್ಟಿಂಗ್ ನೋಡಿದ್ದೀನಿ ಅಂದಾಗ ನನಗೆ ಯಪ್ಪ ಎಲ್ಲಿಲ್ಲದ ಖುಷಿ, ಆನಂದ. ಅಂಥದ್ರಲ್ಲಿ ನೀವು ಅವ್ರ ಜೊತೆ ಒಂದು 8 ವರ್ಷಗಳ ಕಾಲ ಜರ್ನಿ ಮಾಡಿದರೆ, ಅಂದರೆ ಅವರ ನಿಮ್ಮ ಒಡನಾಟ, ಅಂಥ ದೊಡ್ಡ ಕ್ರೇಜಿ ಸ್ಟಾರ್ ಅವ್ರ ಜೊತೆ ನೀವು ಸ್ಕ್ರಿಪ್ಟು ಅಥವಾ ಈ ಥರದ್ದೊಂದು ಜರ್ನಿ ಮಾಡಿದ್ರಲ್ಲ, ಅದ್ರ ಬಗ್ಗೆ ನಿಮ್ಮ ಅನುಭವ. ನಾನು ಅವ್ರನ್ನ ಅಪ್ಪ ಅಂತಾನೆ ಕರೀತಿದ್ದೆ, ಇವತ್ತಿಗೂ ಕೂಡ ಅಪ್ಪ ಅಂತಾನೆ ಕರೆಯೋದು. ಅವರು ನನ್ನನ್ನು ಮಗಳ ರೀತಿನೇ ನೋಡಿರೋದು ಇವತ್ತಿನ ದಿನಕ್ಕೂ ಕೂಡ. ಸಿನಿಮಾನ ಎಷ್ಟು ಕಲಿತೆ ರವಿಚಂದ್ರನ್ ಅವ್ರ ಜೊತೆ ಇದ್ದು ಅನ್ನೋಕ್ಕಿಂತ ಹೆಚ್ಚಾಗಿ ಬದುಕನ್ನ ಎಷ್ಟು ಕಲಿತೆ ಅವರಿಂದ ಕಲ್ತಿದ್ದೀನಿ. ಸಣ್ಣ ಸಣ್ಣ ವಿಚಾರ, ಏನಾದರೂ ಒಂದು ಪ್ಯಾಕ್ ಮಾಡಬೇಕಾದ್ರೂ ಕೂಡ ಯಾವತ್ತೂ ಕಮ್ಮಿ ಆಗಬಾರ್ದು, ಜಾಸ್ತಿ ಆದರೂ ಪರವಾಗಿಲ್ಲ. ಮತ್ತು ಏನಾದರೂ ಒಂದು ಕೆಲಸ ಮಾಡಿದ್ರೆ ಅದನ್ನ ನೀಟಾಗಿ ಮಾಡಬೇಕು, ಇಲ್ಲಾಂದರೆ ಮಾಡದೆ ಹೋದರೂ ಪರವಾಗಿಲ್ಲ. ಈ ರೀತಿ ಬದುಕಿನ ಪಾಠಗಳನ್ನು ಕಲಿಸ್ಕೊಟ್ಟಂಥವ್ರು ಅವರು. ಮತ್ತು ನೀವು ನಂಬಲ್ಲ, ಕ್ರೇಜಿ ಸ್ಟಾರ್ ಅಂದರೆ ಒಂದು ನಮ್ಮೆಲ್ಲರ ತಲೆಯಲ್ಲೂ ಒಂದು ಐಡಿಯಾ ಇದೆ. ರೊಮ್ಯಾಂಟಿಕ್ ಹೀರೋ, ರೊಮ್ಯಾನ್ಸು, ಲವ್ವು, ಮೋಜು, ಮಸ್ತಿ. ಬಟ್ ನಾನು ಉಪನಿಷತ್ ಕಲ್ತಿದ್ದು ಮೊದಲು, ಅಂದರೆ ಉಪನಿಷತ್ ಓದೋಕ್ಕೆ ಶುರು ಮಾಡಿದ್ದು ಕ್ರೇಜಿ ಸ್ಟಾರ್ ಅವರ ಮಂಜಿನ ಹನಿ ಸಿನಿಮಾದ ಒಂದು ಅಳವಡಿಕೆಗೋಸ್ಕರ. ಈ ರೀತಿ ಹಿ ಯೂಸ್ ಟು ಪುಷ್ ದ ಲಿಮಿಟ್ಸ್. ಇದರಿಂದ ಇದೇನಾದರೂ ಸಿಗುತ್ತಾ ನೋಡು, ಅದರಿಂದ ಅದೇನಾದರೂ ಸಿಗುತ್ತಾ ನೋಡು. ಐ ಯೂಸ್ ಟು ರೀಡ್ ಎವ್ರಿಥಿಂಗ್. ಓದ್ಬಿಟ್ಟು ನೋಡಿ ಇದೊಂದು ಸ್ವಲ್ಪ ಇದಕ್ಕೂ ಕನೆಕ್ಷನ್ ಇರೋ ಥರ ಇದೆ, ಸೊ ಇದೊಂಚೂರು ಅಳವಡಿಸ್ಕೋಬಹುದಾ ನೋಡಿ ಅಂತ. ಷಡ್ರಸಗಳು ಅಂದರೆ ಏನು ಅಂತ ಎಷ್ಟೋ ಜನ ಗೊತ್ತಿಲ್ಲ. ಷಡ್ರಸಗಳು ಅನ್ನೋದನ್ನ ಬದುಕಿನ, ಅಂದರೆ ಮದುವೆಯ 6 ರಸಗಳಿಗೆ ಷಡ್ರಸನ ಹೋಲಿಸಿ ಒಂದು ಸೀನ ಬರೆದಿದ್ವಿ ನಾವು. ಈ ರೀತಿ ಹಿ ಹೆಲ್ಪ್ ಮೀ ಟು ಪುಷ್ ಮೈ ಲಿಮಿಟ್ಸ್. ಸೊ ಅದೆಲ್ಲದನ್ನು ಕೂಡ ಒಂದು ಬದುಕನ್ನು ಬ್ಯೂಟಿಫೈ ಮಾಡಿ ನೋಡೋದು ಹೇಗೆ, ಬ್ಯೂಟಿಫೈ ಮಾಡಿ ನೋಡಿದ್ರೆ ನಮ್ಮ ಬದುಕಿಗೆ ಎಷ್ಟು ಹೇಗೆ ಬೇಕಾದರೂ ಇರ್ಬೋದು, ಆದರೆ ಹೀಗೆ ಬದುಕಬೇಕು ಅನ್ನೋದೊಂದಿದೆಯಲ್ಲ, ಅದನ್ನು ನನಗೆ ಕಲಿಸಿದ್ದು ರವಿಚಂದ್ರನ್ ಅವರು. ಸೊ ಈ ರೀತಿ ಬಹಳ ವಿಷಯಗಳನ್ನು ನಾನು ಅವರಿಂದ ಕಲ್ತಿದ್ದೀನಿ. ಸೊ ಇವತ್ತಿಗೂ ಕೂಡ ಅವರು ನನಗೆ ಗುರುಸ್ಥಾನದಲ್ಲಿ ನಿಲ್ತಾರೆ. ಅಬ್ವಿಯಸ್ಲಿ ಅವರ ಕ್ರೇಜ್ ಮತ್ತು ಅವರ ವರ್ಕಿಂಗ್ ಪ್ಯಾಟ್ರನ್ ನಾವು ಹತ್ತಿರದಿಂದ ನಾವು ಯಾರು ನೋಡೋಕ್ಕೆ ಸಾಧ್ಯ ಆಗಿಲ್ಲ. ಸೊ ಒಂದಷ್ಟು ಜನ ನೋಡಿದವರು ಅವ್ರ ಕ್ರೇಜ್ ಬಗ್ಗೆ ತುಂಬ ಹೇಳಿದ್ದಾರೆ. ನಿಮಗೆ ನಿಜವಾಗ್ಲೂ ಕ್ರೇಜಿ ಸ್ಟಾರ್ ಅವರು ಗುರುವಾಗಿ, ಅಪ್ಪನಾಗಿ ಈ ಥರದ್ದೆಲ್ಲ ನಿಂತಿದ್ದಾರೆ. ಬಟ್ ಅವರ ವರ್ಕಿಂಗ್ ಇದು ಹೇಗಿರುತ್ತೆ, ಅಂದರೆ ಅವರ ಕ್ರೇಜ್ ಹೆಸರಿಗೆ ತಕ್ಕಂತೆ? ಹಿ ಆಲ್ವೇಸ್ ಮೂವಿ ಇಸ್ ಎವ್ರಿಥಿಂಗ್ ಅವರಿಗೆ. ಸೊ ಒಂದು ಕ್ರೇಜ್ ಅಂತಂದ್ರಲ್ಲ, ಒಂದು ಕ್ರೇಜಿ ಸಿಚುವೇಶನ್ ಹೇಳ್ಬಿಡ್ತೀನಿ. ಐ ಡೋಂಟ್ ನೋ ಇಫ್ ಇಟ್ ಇಸ್ ಅ ರಿಲೇಟೆಡ್ ಆನ್ಸರ್. ಆದರೂ ನನಗೆ ಹೆಂಗಂದರೆ, ಅವರು 8:15 ಅಷ್ಟೊತ್ತಿಗೆ ನಾನು ರೆಡಿ ಆಗಿಬಿಟ್ಟು ಸ್ನಾನ ಮಾಡಿ ಕ್ಲೀನಾಗಿ ಕುಂಕುಮ ಎಲ್ಲ ಇಟ್ಕೊಂಡು ಝೂಮಲ್ಲಿ ಕೂತ್ಕೊಂಡು ಬರೆಯೋಕ್ಕೆ ಶುರು ಮಾಡಬೇಕು ಅವ್ರಿಗೆ, ಆಯಿತಾ. ಮಧ್ಯೆ 1:30 ಬ್ರೇಕ್ ಕೊಡ್ತಾರೆ, ಹೋಗಿ ಊಟ ಗೀಟ ಮಾಡ್ಕೊಂಬಂದು ಮತ್ತೆ ರಾತ್ರಿವರೆಗೂ ಬರೀಬೇಕು. ಇದು ನಂದು ದಿನನಿತ್ಯದ ಕೆಲಸ. ನಾನು ಸೋಂಬೇರಿ, ನನಗೆ ಬೆಳಗ್ಗೆ ಏಳೋಕ್ಕೆ ಭಾಳ ಕಷ್ಟ ಆಯಿತಾ. ಒಂದ್ಸಲಿ ಏನು ಮಾಡಿದ್ದೀನಿ, ಲೇಟಾಗಿ ಎದ್ಬಿಟ್ಟಿದ್ದೀನಿ. ಅವ್ರು ಟೈಮ್ ಅಂದರೆ ಟೈಮ್, ಯಾರನ್ನೂ ಕಾಯಿಸೋದು ಇಷ್ಟಪಡಲ್ಲ. ಆ ಥರದ ವ್ಯಕ್ತಿ ಇವತ್ತಿನ ದಿನಕ್ಕೂ ಕೂಡ. ಸೊ ಏನು ಮಾಡಿದ್ದಾರೆ ಅಂತಂದರೆ, 8:15 ಬಂದ್ಬಿಟ್ಟು ನಾನೇನು ಮಾಡಿದ್ದೀನಿ, ಎದ್ದು ಹಿಂಗೆ ಮುಖ ಹಿಂಗೆ ತೊಳ್ಕೊಂಡು ಹಿಂಗೆ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ, ಸ್ನಾನ ಮಾಡಿಲ್ಲ. ಅವ್ರಿಗೆ ಡೌಟ್ ಬಂದ್ಬಿಡಿದೆ, ಆ ಮನುಷ್ಯ ರಂಗೋಲಿ ಕೆಳಗ್ತವ್ರವರು, ಆಯಿತಾ. ಸ್ನಾನ ಮಾಡಿದ್ದೇನೆ, ಹ್ಞೂಪ್ಪ ಮಾಡಿದ್ದೀನಿ. ನಿಜ ಹೇಳೋ, ಹ್ಞೂಪ್ಪ ಮಾಡಿದ್ದೀನಿ. ಹಾಂ ರಜು, ಸರಿ ಇರು, ಹಂಸಲಿಕ್ಕೆ ಅವ್ರು ಬಂದರು, ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಟ್ ಮಾಡಿದ್ರು. ಸರಿ ಓಕೆ, ಅರ್ಧ ಗಂಟೆ ಟೈಮ್ ಸಿಗ್ತಾನೆ ಅಂತ ಮಲಗಿಬಿಟ್ಟೆ. ಅರ್ಧ ಗಂಟೆ ಆದಮೇಲೆ ಮನೆ ಬಾಗಿಲು ಟಕ್ 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 ಅಂತ ಓಪನ್ ಮಾಡಿದ್ರು ರವಿಚಂದ್ರನ್ ಅವರು. ಸುಳ್ಳು ಹೇಳ್ತೀಯಾನೆ, ನೀನು ಸ್ನಾನ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಮನೆಗೆ ಬಂದುಬಿಟ್ಟಿದ್ದಾರೆ. ಅದಕ್ಕೆ ಸಾರಿ ನಾನು ಮಲಗಿದ್ದು ಲೇಟ್ ಆಯಿತು, ಹಾಗೆ ಹೀಗೆ ಅಂತ. ಸರಿ ಆಯಿತು, ಹೋಗು ಕಾಫಿ ಮಾಡ್ಕೊಂಡು. ರವಿ ಸರ್ಗೆ ಕಾಫಿ ಅಂದರೆ ತುಂಬ ಇಷ್ಟ, ಆಯಿತಾ. ನನ್ನ ಕರ್ಮಕ್ಕೆ ನಮ್ಮಮ್ಮ ಅವ್ರು ಡಿಕಾಕ್ಷನ್ ಹಾಕಿಲ್ಲ. ನಮ್ಮ ಮನೇಲಿ ಇನ್ಸ್ಟೆಂಟ್ ಕಾಫಿ ಇಲ್ಲ. ಏನು ಮಾಡಲಿ, ಹಾಗೆ ಹಾಕಿ ಏನೋ ಒಂದು ಮಾಡಿಕೊಟ್ಟೆ, ತಗೊಂಡ್ರು, ಕುಡಿದ್ರು. ಜನ್ಮದಲ್ಲಿ ನೀನು ಯಾರಿಗೂ ಕಾಫಿ ಮಾಡ್ಕೊಳ್ಬೇಡ ಅಂತ ಇಟ್ಬಿಟ್ಟು ಹೋದ್ರು. ಆ ಥರದ ವ್ಯಕ್ತಿಯವರು, ಆ ಥರದ ಕ್ರೇಜ್ ಅವ್ರದ್ದು. ಮತ್ತು
ಎಲ್ಲದೂ ನಂದು ಮಂಜಿನ ಹನಿದೇನೆ ಸುಮಾರು ಒಂದಿಷ್ಟು ಫೋಲ್ಡರ್ಸ್ ಇದೆ. ಹ್ಮ್ ಒಂದು ಒಂದೊಂದು ಸೀನು, ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಸೀನ್ ಆಗುತ್ತೆ ಅಂದ್ರೆ ಅದಕ್ಕೆ ಒಂದು ಸಪರೇಟ್ ಕಲರ್ ಲೋಗೋ, ಸಪರೇಟ್ ಸೈಡ್ ಅಲ್ಲಿ ಒಂದು ಮಾರ್ಕಿಂಗು. ಹ್ಮ್ ಆ ಒಂದು ಲೋಗೋ, ಆ ಮಾರ್ಕಿಂಗ್ ಅಲ್ಲಿ ಆ ಅಪಾರ್ಟ್ಮೆಂಟ್ ಅಲ್ಲಿ ಆಗೋ ಎಲ್ಲ ಸೀನ್ಸು. ಅದಕ್ಕೆ ಈ ಪ್ರಾಪರ್ಟೀಸ್, ಆ ಪ್ರಾಪರ್ಟೀಸ್ ಫೋಟೋ ಸಮೇತ ತೆಗೆದು ಸೈಡಲ್ಲಿ ಹಾಕ್ಬೇಕು. ಹಾಗೆ ಕ್ಲೀನಾಗಿ ಫೈಲ್ ಮಾಡಿ ಕೊಡ್ಬೇಕು ಅವ್ರಿಗೆ. ಪ್ರಾಪರ್ಟೀಸ್ಗೆ ಒಂದು ಲಿಸ್ಟ್ ಸಪ್ರೇಟ್ ಮಾಡಿ ಅದ್ರದ್ದು ಫೋಟೋ ಸಮೇತ ಇದೆ ಪ್ರಾಪರ್ಟಿ ಬೇಕು ಅಂತ ಒಂದು ಕ್ಲೀನಾಗಿ ಆ ಒಂದು ಸೀನಿಗೆ ತಕ್ಕ ಹಾಗೆ ಸೀನ್ ಡೈಲಾಗ್ ಏನು, ಆರ್ಟಿಸ್ಟ್ ಏನು, ಕಾಸ್ಟ್ಯೂಮ್ದು ಫೋಟೋ ತೆಗೆದು ಹಾಕಬೇಕು, ಪ್ರಾಪರ್ಟಿ ಫೋಟೋ ತೆಗೆದಾಗ ಅಷ್ಟು ವೆಲ್ ಪ್ಲ್ಯಾನ್ಡ್ ಆಗಿ ಮಾಡ್ತಾರೆ. ದಟ್ ಇಸ್ ಹೌ ಮಚ್ ಹಿ ಲವ್ಸ್ ಸಿನಿಮಾ. ಆ್ಯಂಡ್ ಅಷ್ಟು ಕೆಲಸ ತೆಗಿತಾರೆ. ಒಂದ್ಸರಿ ಅಂತೂ ನನಗೆ 27 ಸರಿ ಒಂದೇ ಒಂದು ಸ್ಕ್ರಿಪ್ಟ್ನ ಬರ್ಸಿದ್ರು. ನಾನು ಏನು ಮನುಷ್ಯ ಗುರುದು ಅಂತ ಅಂದ್ಕೊಂಡೆ. ಆಮೇಲೆ 27th ಟೈಮ್ ನಾನು ಕೇಳಿದೆ, ನಂಗೆ ಸಾಕಾಯ್ತಿದ್ದು. ಮೊದಲನೇ ಸಲ ಬರೆದಿದ್ದಕ್ಕೂ 27ನೇ ಸಲ ಬರೆದಿದ್ದಕ್ಕೂ ಓದ್ನಿ. ದೆನ್ ಐ ರಿಯಲೈಸ್ಡ್, ಬಾಯಿ ಮುಚ್ಕೊಂಡು ಒಂದು ಗುರು ಹೇಳಿದ್ದನ್ನು ಕೇಳಬೇಕು ನಾವು. ಯು ವಿಲ್ ಆಲ್ವೇಸ್ ಹ್ಯಾವ್ ಅ ಮೀನಿಂಗ್ ಇನ್ ಇಟ್ ಅಂತ. ಸೊ ಅವ್ರು ಹಾಗೆ. ಓಕೆ. ನೀವು ಕಲೆಗೆ ಬರೋದಕ್ಕೂ ನಿಮ್ಮ ಬಾಲ್ಯಕ್ಕೂ ಏನಾದ್ರು ಸಂಬಂಧ ಇದೆಯಾ? ಅಂದರೆ ಹಾಂ ಅಚಾನಕ್ಕಾಗಿ ಬಂದಿದ್ದು ಅಂತ ಹೇಳಿದ್ರಿ, ಸರಿ, ಓಕೆ. ಬಟ್ ಎಲ್ಲಿಂದನೋ ಒಂದು ಬಂದಿರಬೇಕಲ್ವಾ ಆ ಕಲೆ ಅನ್ನೋದು? ಅಮ್ಮನಿಂದನೋ ಅಪ್ಪನಿಂದನೋ? ಹಾಂ, ಅಪ್ಪ ಡ್ರಾಮಾ ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಈಸ್ ಆಲ್ಸೋ ಪೇಂಟರ್, ಆರ್ಟಿಸ್ಟ್ ಅವರು. ಹೀಗಾಗಿ ಅಪ್ಪ ಅದರಲ್ಲಿದ್ದರು. ಬಟ್ ನಾನು ಯಾವತ್ತೂ ಡ್ರಾಮಾ ಗೀಮಾ ಎಲ್ಲ ಮಾಡಿದವಳಲ್ಲ. ನಾನು ಹೀಗೆ ಬಂದವಳು ಅಷ್ಟೇ. ಅಪ್ಪ ಆ್ಯಂಡ್ ನಾನು ಕೂಡ ಅಷ್ಟೇ ಚಿತ್ರಕಲಾ ಪರಿಷತ್ ಸ್ಟೂಡೆಂಟ್. ಸೊ ನಮ್ಮ ಪೇಂಟರ್, ನಮ್ಮ ಆರ್ಟಿಸ್ಟ್ ಬೇಸಿಕಲಿ. ಸೊ ಗೊತ್ತಿಲ್ಲ, ಅವಳು ಕರೆದ್ಲು, ನಾನು ಹೋದೆ. ಇವತ್ತಿಗೂ ಪೇಂಟಿಂಗ್ ಆ ಥರದ್ದು ಮಾಡ್ತೀನಿ, ಸ್ಕೆಚ್ ಮಾಡ್ತೀನಿ, ಪೇಂಟಿಂಗ್ಸ್ ಮಾಡ್ತೀನಿ. ಹೌದು ಹೌದು ಮಾಡ್ತೀನಿ. ನಡೀತಾ ಇದೆ. ಹ್ಮ್. ಓಕೆ. ಇದು ಆದಮೇಲೆ ಪ್ರಶ್ನೆಗಳ ಪ್ರಶ್ನೆಗಳು ತುಂಬ ಇನ್ನು ಲೇಟ್ ಇದೆ ಮೇಡಮ್. ಹೌದಾ?